5 ಸಚಿವ ಸ್ಥಾನಕ್ಕೆ 6 ಶಾಸಕರ ಹೆಸರು ಬಹುತೇಕ ಕನ್ಫರ್ಮ್. ಒಬ್ಬರಿಗೆ ಹೊರತುಪಡಿಸಿ 5 ಶಾಸಕರಿಗೆ ಸಚಿವ ಸ್ಥಾನ ಪಕ್ಕಾ. ಸಂಪೂರ್ಣ ನ್ಯೂಸ್ಗೆ ಸಂಭಾವ್ಯ ಸಚಿವರ ಪಟ್ಟಿ ಲಭ್ಯ. ಬೆಂಗಳೂರು ಶಾಂತಿನಗರದ ಶಾಸಕ ಹ್ಯಾರಿಸ್, ಮಾಗಡಿ ಶಾಸಕ ಬಾಲಕೃಷ್ಣ, ಅರಸೀಕೆರೆಯ ಶಾಸಕ ಶಿವಲಿಂಗೇಗೌಡರು, ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ, ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ, ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿಯ ಹೆಸರು ಆಲ್ಮೋಸ್ಟ್ ಆಲ್ ಕನ್ಫರ್ಮ್ ಆಗಿದೆ. ಇವತ್ತೆಲ್ಲ ವಿಚಾರಗಳು ಹೊರಗೆ ಬರುತ್ತೆ. ಬುಧವಾರ ನಾಳೆಲ್ಲ ನಾಡಿದ್ದು ಎಲ್ರಿಗೂ ಕೂಡ ಯಾರ್ಯಾರಿಗೆ ಸಚಿವ ಸ್ಥಾನ ಅಂತ ಹೇಳಿ ಗೊತ್ತಾಗತ್ತೆ, ಜಗಜ್ಜಾಹೀರಾಗತ್ತೆ. ಪ್ರಮಾಣ ವಚನವೂ ಕೂಡ ಸ್ವೀಕಾರ ಆಗುವಂತಹ ಸಾಧ್ಯತೆಗಳಿದ್ದಾವೆ. 5 ಸಚಿವ ಸ್ಥಾನಕ್ಕೆ 6 ಶಾಸಕರ ಹೆಸರು ಬಹುತೇಕ ಕನ್ಫರ್ಮ್ ಆಗಿದೆ. ಒಬ್ಬರ ಹೆಸರು ಕೈ ಬಿಡಬೇಕಾಗತ್ತೆ. ಒಬ್ಬರಿಗೆ ಹೊರತುಪಡಿಸಿ 5 ಶಾಸಕರಿಗೆ ಸಚಿವ ಸ್ಥಾನವನ್ನ ಪಕ್ಕಾಗೊಳಿಸಲಾಗಿದೆ. ನಾವು ಮೊದಲೇ ಹೇಳಿದ್ವಿ, ಇಂತಿಂತವರೇ ಮಂತ್ರಿ ಆಗ್ತಾರೆ ಅಂತ ಹೇಳಿ. ಸಂಪೂರ್ಣ ನ್ಯೂಸ್ಗೆ ಸಂಭಾವ್ಯ ಸಚಿವರ ಪಟ್ಟಿ ಲಭ್ಯವಾಗಿದೆ. ಯಾರ್ಯಾರು ಅಂತ ನೋಡೋದಾದ್ರೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ದೆಹಲಿಗೆ ಹೋಗಿದ್ದಾರೆ, ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಸಂಭಾವ್ಯ ಸಚಿವರ ಪಟ್ಟಿಯ ವಿಚಾರಕ್ಕೆ ಹೇಳೋದಾದ್ರೆ ಬೆಂಗಳೂರು ಶಾಂತಿನಗರದ ಶಾಸಕ ಹ್ಯಾರಿಸ್, ಮಾಗಡಿ ಶಾಸಕ ಬಾಲಕೃಷ್ಣ, ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರು, ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ, ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ, ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರ ಹೆಸರು ಆಲ್ಮೋಸ್ಟ್ ಆಲ್ ಕನ್ಫರ್ಮ್ ಆಗಿದೆ. ಐ ಡೋಂಟ್ ನೋ ಅವ್ರಿಗೆ ಕೊಡ್ತಾರೋ ಇಲ್ವೋ ಅಂತ ಹೇಳಿ, ಬಟ್ ಸಂಭಾವ್ಯ ಶಾಸಕರ ಪಟ್ಟಿಯನ್ನ ಹೇಳ್ತಾ ಇದ್ದೇವೆ. ಹೊಸಬರಿಗೆ ಅವಕಾಶವನ್ನ ನೀಡಬೇಕು ಅನ್ನೋದೇ ಒಂದು ದೊಡ್ಡ ಗುರಿ ಕಾಂಗ್ರೆಸ್ ಅವರದ್ದು. ಸೊ ಆ ಒಂದು ಕಾರಣಕ್ಕಾಗಿ ಪಟ್ಟಿಗಳನ್ನ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಹೊಸಬರಿಗೆ ಅವಕಾಶವನ್ನ ಕೊಡಬೇಕು, ಹಳೆ ತಲೆಗಳು ಸಾಕಾಗಿದ್ದಾವೆ ಅಂತ ಹೇಳಿ ಹೈಕಮಾಂಡೇ ಹೇಳಿದೆ ಅಂತ ಸುದ್ದಿಗಳು ಮೂಲದಿಂದ ತಿಳಿಸ್ತಾ ಇದ್ದಾವೆ. ಸಂಪುಟ ವಿಸ್ತರಣೆಗೆ ಇವತ್ತು ಎಲ್ಲರ ಹೆಸರು ಕೂಡ ಫೈನಲ್ ಆಗುತ್ತೆ. 5 ಮಂತ್ರಿಗಿರಿಗೆ 6 ಶಾಸಕರ ಹೆಸರು ಕೂಡಿಕೊಂಡಿದೆ. ಸಂಜೆಯೊಳಗಾಗಿ ಕಾಂಗ್ರೆಸ್ ಹೈಕಮಾಂಡ್ನಿಂದ ಪಟ್ಟಿ ಪ್ರಕಟ. 17-18 ಶಾಸಕರಿಗೆ ಸಚಿವ ಸ್ಥಾನ ಒಲಿಯುವಂತಹ ಸಾಧ್ಯತೆ. ಸಂಜೆಯೊಳಗೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಪಟ್ಟಿ ಪ್ರಕಟ. 17-18 ಶಾಸಕರಿಗೆ ಸಚಿವ ಸ್ಥಾನ ಒಲಿಯುವಂತಹ ಸಾಧ್ಯತೆ. 20 ಮಂದಿ ಸಂಪುಟಕ್ಕೆ ಸೇರಿಕೊಳ್ಳಲಿಕ್ಕೆ ಅವಕಾಶ. 2-3 ಸ್ಥಾನ ಖಾಲಿ ಬಿಡಲು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ. ಕ್ಯಾಬಿನೆಟ್ ವಿಸ್ತರಣೆಯ ಬಳಿಕ ಅಸಮಾಧಾನ ಹೆಚ್ಚಾಗುವ ಸಾಧ್ಯತೆ. ಅಸಮಾಧಾನ ತಣ್ಣಗಾಗಿಸಲಿಕ್ಕೆ ಉಳಿದ 2-3 ಸ್ಥಾನಗಳನ್ನು ಕೂಡ ಭರ್ತಿ ಮಾಡಲಿಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. 20 ಮಂತ್ರಿಗಿರಿ ಸ್ಥಾನ, 20ರಲ್ಲಿ 50 ಶಾಸಕರು ತನಗಬೇಕು ಅಂತ ಕೂತ್ಕೊಂಡಿದ್ರು. ದೆಹಲಿಯಲ್ಲಿ ಮೀಟಿಂಗ್ ನಡೀತಾ ಇದ್ರೆ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು, ಕೆಪಿಸಿಸಿ ಅಧ್ಯಕ್ಷರು ಹೈಕಮಾಂಡ್ ಜೊತೆಗೆ ಮೀಟಿಂಗ್ ಮಾಡ್ತಾ ಇದ್ರೆ ನಮಗೆ ಬೇಕು ಈ ಒಂದು ಮಂತ್ರಿ ಸ್ಥಾನ ಅಂತ ಹೇಳಲಿಕ್ಕೆ ದೆಹಲಿಗೆ ಹೋಗಿ ಕೂತ್ಕೊಂಡಿದ್ರು. ದೆಹಲಿಯಲ್ಲಿ ಲಾಭಿ ಮಾಡ್ತಾ ಇದ್ರು. ಸಂಜೆ ಒಳಗಡೆ ಈಗ ಕಾಂಗ್ರೆಸ್ನ ಹೈಕಮಾಂಡ್ನಿಂದ ಪಟ್ಟಿ ಪ್ರಕಟವಾಗುತ್ತೆ. 17-18 ಶಾಸಕರಿಗೆ ಸಚಿವ ಸ್ಥಾನ ಒಲಿದು ಬರುವಂತಹ ಸಾಧ್ಯತೆಗಳಿದ್ದಾವೆ. ನಿರೀಕ್ಷೆ ಇಟ್ಟುಕೊಂಡವ್ರಿಗೆ ನಿರೀಕ್ಷೆ ಬಂದ್ರೆ ಲಾಭ ಆಗುತ್ತೆ, ಇಲ್ಲ ಅಂತಂದ್ರೆ ಬೇಸರ ವ್ಯಕ್ತಪಡಿಸ್ತಾರೆ. ಹಿರಿಯ ಶಾಸಕರನ್ನ ಸುಮ್ಮನೆ ಇರಿಸಲಿಕ್ಕೆ ಹೈಕಮಾಂಡ್ ಏನಾದರೂ ಒಂದು ಪ್ಲಾನ್ ಮಾಡ್ಕೊಳ್ಬೇಕು. ಯಾರ್ಯಾರಿಗೆ ಸ್ಥಾನ ಸಿಕ್ಕಿಲ್ವಾ ಅವರು ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಬೇಕು. ಸಾಲ ಒದಗಿಸುವಂತಹ ಸಾಧ್ಯತೆ ಇದ್ದಾವೆ. 20 ಮಂದಿ ಸಂಪುಟಕ್ಕೆ ಸೇರಿಕೊಳ್ಳುವಂತಹ ಅವಕಾಶ ಇದ್ದ. 2-3 ಸ್ಥಾನ ಖಾಲಿ ಬಿಡುವಂತಹ ಸಾಧ್ಯತೆಯೂ ಕೂಡ ಇದೆ. ಏನಾದರೂ ಹಠ ಮಾಡಿದ್ರೆ, ಇನ್ನು ಬೇಕು ಅಂತ ಅನ್ಸಿದ್ರೆ, ಇಲ್ಲ ನನಗೆ ಮಂತ್ರಿ ಸ್ಥಾನ ಬೇಕೇ ಬೇಕು ಅಂತ ಯಾರು ಹಠ ಮಾಡ್ತಾರೋ ಅವ್ರಿಗೆ ಕೊಟ್ಟು ಸಮಾಧಾನ ಮಾಡೋ ಪ್ಲಾನಿಂಗ್ ಅಲ್ಲಿ ಇದ್ದಾರೆ ಕಾಂಗ್ರೆಸ್ ಅವರು. ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವನ್ನ ಕ್ಯಾಬಿನೆಟ್ ವಿಸ್ತರಣೆ ಬಳಿಕ ಅಸಮಾಧಾನ ಹೆಚ್ಚಾಗಿ ಸಾಧ್ಯತೆ ಇರ್ತಾವೆ. ಅದಕ್ಕೆ 2-3 ಸಚಿವ ಸ್ಥಾನವನ್ನ ಇಟ್ಟುಕೊಂಡಿದ್ದಾರೆ. ಅವಾಗ ಏನ್ ನನಗೆ ಬೇಕೇ ಬೇಕು ಅಂತ ಹೇಳಿ ಯಾರು ಹಠ ಮಾಡ್ಕೊಂಡು ಕೂತ್ಕೊಳ್ತಾರೋ ಅವ್ರಿಗೆ ಆ ಸ್ಥಾನ.